ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಶ್ರೀಕೃಷ್ಣ ಅರ್ಜುನನಿಗೆ ದೇಹ ಮತ್ತು ಆತ್ಮವನ್ನು ಕುರಿತಾದಂತಹ ಸಮಗ್ರ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದಾನೆ. ಆದರೂ ಕೂಡ ಅರ್ಜುನನಲ್ಲಿ ಯಾವುದೋ ಒಂದು ಸಂದೇಹ ಕಾಡ್ತಾ ಇದೆ, ಅಥವಾ ಏನೋ ಒಂದು ಸಂದೇಹದಿಂದ ತಾನಿನ್ನೂ ಯುದ್ಧಕ್ಕೆ ಎದ್ದು ಸಿದ್ಧನಾಗುವಂತೆ ಕಾಣ್ತಾ ಇಲ್ಲ ಅನ್ನುವಂಥ ಭಾವನೆಯಿಂದ ಶ್ರೀಕೃಷ್ಣ ಇನ್ನಷ್ಟು ಆತ್ಮನನ್ನು ಕುರಿತಾದಂಥ ಮಾಹಿತಿಯನ್ನು ಹೇಳ್ತಾ ಹೋಗ್ತಾನೆ. ಮುಂದುವರೆದು ಶ್ರೀಕೃಷ್ಣ ಹೇಳ್ತಾನೆ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಶ್ಚೈನಮನ್ಯಃ ಕೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚೇತ್ ಅಂತ. ಅಂದರೆ ಈ ಆತ್ಮನನ್ನು ಕುರಿತಾಗಿ ಆಶ್ಚರ್ಯವನ್ನು ವ್ಯಕ್ತಪಡಿಸುವಂಥವ್ರು ಕೆಲವರಿದ್ದಾರೆ. ಇನ್ನು ಕೆಲವರು ಆಶ್ಚರ್ಯದ ರೀತಿಯಲ್ಲಿ ಇದನ್ನು ಕುರಿತು ವಿವರಣೆ ಹೇಳೋರಿದ್ದಾರೆ. ಇನ್ನು ಕೆಲವರು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದನ್ನು ಕೇಳುವಂಥವರಿದ್ದಾರೆ. ಆದರೆ ಯಾರಿಗೂ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಏನೇ ಹೇಳಿದರು, ಏನೇ ಕೇಳಿಸ್ಕೊಂಡ್ರು, ಅಥವಾ ಆಶ್ಚರ್ಯದಿಂದ ಇದರ ಬಗ್ಗೆ ಭಾವನೆಯನ್ನು ವ್ಯಕ್ತಪಡಿಸಿದರೂ ಕೂಡ ಇದನ್ನು ಅರಿಯುವಂಥ ಪ್ರಯತ್ನ ಮಾಡೋರು ತುಂಬ ಕಡಿಮೆ. ಯಾರೋ ಒಬ್ಬರು ಇದನ್ನು ಕುರಿತಾಗಿ ಹೇಳ್ತಾರೆ, ಯಾರೋ ಒಬ್ಬರು ಹೇಳ್ತಾರೆ, ಯಾರೋ ಒಬ್ಬರು ಕೇಳ್ತಾರೆ, ಹೀಗಾಗಿದೆ ಅಷ್ಟೇ ಹೊರತು ಆತ್ಮನನ್ನು ಕುರಿತಾದ ಸಮಗ್ರ ಮಾಹಿತಿ ಯಾರಿಗೂ ಲಭ್ಯ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾನೆ. ದೇಹಿ ನಿತ್ಯವಧೋಯ ದೇಹೇ ಸರ್ವಸ್ಯ ಭಾರತ ದೇಹಿ ನಿತ್ಯಮಬೋಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾನ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಹೇ ಭಾರತ, ಈ ಎಲ್ಲರಲ್ಲಿ ಇರ್ತಕ್ಕಂಥ ಈ ಆತ್ಮ ಅಂತಕ್ಕಂಥದ್ದು ನಾಶವಾಗೋದಲ್ಲ. ಪುನಃ ಪುನಃ ಶ್ರೀಕೃಷ್ಣ ಅರ್ಜುನನಿಗೆ ಅದನ್ನೇ ಹೇಳ್ತಾ ಇದ್ದಾನೆ. ಎಲ್ಲರೊಳಗೂ ಇದರತಕ್ಕಂಥ ಈ ಆತ್ಮನಿಗೆ ನಾಶ ಅನ್ನುವಂಥದ್ದಿಲ್ಲ. ಅದು ಕೊಲ್ಲಲ್ಪಡುವುದಿಲ್ಲ, ಕೊಲ್ಲಿಸಲ್ಪಡೋಕ್ಕೂ ಕೂಡ ಪ್ರೇರೇಪಣೆ ಕೊಡುವಂಥದ್ದಿಲ್ಲ. ಆದ್ದರಿಂದ ನೀನು ಯಾರನ್ನೂ ಕುರಿತಾಗಿ ಶೋಕಿಸುವ ಅಗತ್ಯ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಆತ್ಮ ಎಲ್ಲರೊಳಗೂ ಇದೆ. ದೇಹದಲ್ಲಿರ್ತಕ್ಕಂಥ ಈ ಆತ್ಮಕ್ಕೆ ದೇಹ ಧರ್ಮ ಅಂತಕ್ಕಂಥದ್ದು ಸಂಬಂಧ ಇಲ್ಲ. ದೇಹ ಧರ್ಮ ಅಂತಕ್ಕಂಥದ್ದು ಬೇರೆ. ದೇಹ ಧರ್ಮಕ್ಕೆ ನಾನಾ ರೀತಿ ಇದೆ. ಸಂತೋಷ ಆಗುತ್ತೆ, ದುಃಖ ಆಗುತ್ತೆ, ಕಾಯಿಲೆ ಆಗುತ್ತೆ, ಇನ್ನೇನೇನೋ ನಾನಾ ಥರದ ತೊಂದರೆಗಳಾಗ್ಬೋದು ಅಥವಾ ಅನುಕೂಲಗಳು ಆಗ್ಬೋದು. ಆದರೆ ಆತ್ಮನಿಗೆ ಇವ್ಯಾವೂ ದೇಹದ ಒಂದು ಕ್ರಿಯೆಗಳು, ದೇಹ ಧರ್ಮ ಅಂತ ಏನು ಹೇಳ್ತೀವಿ, ಅವು ಸಂಬಂಧ ಇಲ್ಲ. ಈಗ ಒಂದು ಪಾತ್ರೆ ಇದೆ. ಆ ಪಾತ್ರೆಯ ಒಳಗಿನ ಆಕಾಶ ಅಥವಾ ಆ ವಾತಾವರಣ, ನಿರ್ವಾತ, ಅದು ಆತ್ಮ ಇದ್ದಂತೆ. ಪಾತ್ರೆಗೆ ಏನಾದರೂ ಆಗಬಹುದು, ಆದರೆ ಅದರೊಳಗಿನ ಆಕಾಶಕ್ಕೆ ಏನೂ ಆಗೋದಿಲ್ಲ. ಹಾಗೆ ದೇಹಕ್ಕೆ ನಾನಾ ರೀತಿಯ ದೇಹ ಧರ್ಮಗಳಿದೆ, ಆದರೆ ಆತ್ಮನಿಗೆ ಇದ್ಯಾವುದೂ ಸಂಬಂಧ ಇಲ್ಲ. ಆತ್ಮ ಎಲ್ಲರೊಳಗಿದ್ದು ಕೆಲವು ನಿರ್ದೇಶನಗಳನ್ನು ಕೊಡುತ್ತೆ, ಗೈಡ್ ಮಾಡುತ್ತೆ, ಎಲ್ಲವನ್ನೂ ವೀಕ್ಷಣೆ ಮಾಡುತ್ತೆ. ಆದ್ದರಿಂದ ದೇಹಕ್ಕೆ ಏನೇ ಆದರೂ ಕೂಡ ನೀನು ವ್ಯಥೆ ಪಡುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಮತ್ತೆ ಮತ್ತೆ ಆ ಆತ್ಮವನ್ನು ಕುರಿತಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.